ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆ್ಯಕ್ಚುಲಿ ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಅರ್ಲಿ ಮಾರ್ನಿಂಗ್ 6:45 ನಾನು ನೈಟ್ ಶಿಫ್ಟಲ್ಲಿದ್ದೆ. ಐ ಸಿ ಯು ಅಲ್ಲಿ. ಆವಾಗ ಈ ಪಕ್ಷಿ ಒಂಟಿಯಾಗಿ ಕೂತಿತ್ತು. ನೋಡಿ ಯಾಕೋ ನಾನು ಮಾತಾಡಿಸ್ಬೇಕು ಅನ್ನಿಸ್ತು. ಹೋಗಿ ಸ್ವಲ್ಪ ಅದನ್ನು ಆಟ ಆಡಿಸ್ದೆ. ಏನೇ ಸೌಂಡ್ ಮಾಡಿದ್ರು ಅದು ಆಚೆ ಈಚೆ ನೋಡ್ತಿತ್ತು ಹೊರತು ನನ್ನ ಕಡೆ ಮಾತ್ರ ತಿರುಗಲಿಲ್ಲ. ನಾನು ಸ್ವಲ್ಪ ಹೊತ್ತು ಅದನ್ನು ಆಚೆ ಆರಿಸೋಣ ಅಂತ ಅಂದ್ಬಿಟ್ಟು ನೋಡಿದೆ. ಒಂಟಿಯಾಗಿ ಕೂತಿದ್ರಿಂದ ಫೀಲ್ ಆಯಿತು. ಯಾಕಂದರೆ ಒಂಟಿಯಾಗಿರೋರ್ಗೇ ಗೊತ್ತು ಅದು ಒಂಟಿತನ ಏನು ಅಂತ. ಹಾಗಾಗಿ ನೋಡಿದೆ. ಹಾಗೆ ಕೆಳಗಡೆ ನೋಡಿದಾಗ ಇನ್ನೊಂದು ಪಕ್ಷಿ ಇತ್ತು. ಆ ಪಕ್ಷಿ ಆವಾಗ ಅರ್ಥ ಆಯಿತು, ಇದು ಆಚೆ ಹೋಗಿ ಕೂತ್ಕೊಂಡ್ರೆ ಆ ಪಕ್ಷಿ ಪಕ್ಕಕ್ಕೆ ಬಂದರೆ ಇದನ್ನು ಆಚೆ ಹೋಗಿ ಹಾರಿ ಹೋಗ್ತಾಯಿತ್ತು. ಆವಾಗ ಅರ್ಥ ಆಯಿತು, ಮೇ ಬಿ ಇಬ್ಬರು ಲವರ್ಸ್ ಇರಬೇಕು, ಜಗಳ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಇದು ಒಂಟಿಯಾಗಿ ಬಂದು ಕೂತಿದೆ ಅಂತ. ಅದು ಎಷ್ಟೇ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರೂ ಇದು ಮಾತಾಡ್ತಿರ್ಲಿಲ್ಲ. ಪಕ್ಕ ಬಂದ್ರೂ ಸಹ ಇದು ಮತ್ತೆ ದೂರ ಹೋಗ್ತಾನೇ ಇತ್ತು. ಇದರಿಂದ ನಂಗೆ ಒಂದು ಅರ್ಥ ಆಗಿದ್ದೇನೆಂದರೆ, ನಮ್ಮ ಜೊತೆ ಇದ್ದಾಗಲೇ ಅವ್ರ ಜೊತೆ ಚೆನ್ನಾಗಿರಬೇಕು. ಮತ್ತೆ ಅವ್ರು ನಮ್ಮನ್ನ ಬಿಟ್ಟು ಹೋದ್ಮೇಲೆ ಮತ್ತೆ ಬೇಕು ಅಂದರೆ ಯಾರೂ ಸಿಗಲ್ಲ ನಮಗೆ, ಮತ್ತೆ ಅವ್ರು ನಮ್ಮ ಹತ್ರ ಬರಲ್ಲ ಅನ್ನೋದು. ಇದು ಯಾಕೆ ಹೇಳ್ತೀನಿ ಅಂದರೆ, ನಾನು ಐ ಸಿ ಯು ಅಲ್ಲಿ ವರ್ಕ್ ಮಾಡೋದ್ರಿಂದ ನಾನು ಒಂದು ಪೇಷಂಟನ್ನ ನೋಡಿದೆ. ಆ್ಯಕ್ಚುಲಿ ಅದು ನನ್ನ ಅಲೋಕೇಟೆಡ್ ಪೇಷಂಟ್ ಆಗಿತ್ತು. ಆ ಹುಡುಗ ಬಂದು ಪಾಕಿಸ್ತಾನಿ ಹುಡುಗ, 22 ಇಯರ್ಸ್. ಅವನು ಹಂಗರ್ ಸ್ಟೇಷನ್ ಅಂತ ಒಂದು ಫುಡ್ ಡೆಲಿವರಿ ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ಹುಡುಗ. ಆಕ್ಸಿಡೆಂಟ್ ಆಗಿ ಆ್ಯಕ್ಚುಲಿ ನನ್ನ ಹಾಸ್ಪಿಟಲಿಗೆ ಬಂದಿದ್ದು. ನಾನಿರೋದು ಸೌದಿ ಅರೇಬಿಯಾದಲ್ಲಿ. ಅಲ್ಲಿ ಡಾಕ್ಟರ್ ಸುಲೇಮಾನ್ ಅನ್ನೋ ಹಾಸ್ಪಿಟಲ್ಗೆ ಆ ಪೇಷಂಟ್ ಬಂದಾಗ ಓಕೆ, ಇಂಟ್ಯುಬೇಷನ್ ಎಲ್ಲ ಮಾಡಿ ಪೇಷಂಟು ಓಕೆ ಇತ್ತು. ಸರ್ವೈಕಲ್ಗೆ ಡ್ಯಾಮೇಜ್ ಆಗಿತ್ತು. ಬಾಡಿಲಿ ಆಕ್ಸಿಡೆಂಟ್ ಆಗಿರೋದು, ಬಾಡಿಲಿ ಎಲ್ಲೂ ಸಹ ಒಂದು ಡ್ಯಾಮೇಜ್ ಆಗಿರಲಿಲ್ಲ. ಹೆಡ್ಗೂ ಸಹ ಡ್ಯಾಮೇಜ್ ಆಗಿರಲಿಲ್ಲ. ಮೇನ್ ಕತ್ತತ್ರ ಸರ್ವೈಕಲ್ಗೆ ಡ್ಯಾಮೇಜ್ ಆಗಿತ್ತು. 1 ಡೇ ಅಷ್ಟೇ ಪೇಷಂಟು ಓಕೆ ಇದ್ದಿದ್ದು. ಅದಾದಮೇಲೆ ಪೇಷಂಟು ಬ್ರೈನ್ ಡೆತ್ ಆಯಿತು. ಬ್ರೈನ್ ಡೆತ್ ಆದಮೇಲೆ ಆ ಮನುಷ್ಯ ಇದ್ದರೂ ಒಂದೇ ಸತ್ರು ಒಂದೇ ಅಂತ ಹೇಳ್ತಾರಲ್ಲ, ಆ ರೀತಿ ಪರ್ಮನೆಂಟ್ ಕೋಮಾಗೆ ಹೋಗ್ಬಿಡ್ತಾನೆ. ಮತ್ತು ಆ ಪೇಷಂಟು ಯಾವುದೇ ಕಾರಣಕ್ಕೂ ರಿಕವರಿ ಆಗಲ್ಲ. ನಾವು ಎಷ್ಟೇ ದಿನ ಇಟ್ಕೊಂಡ್ರೂ ಸಹ ಆ ಪೇಷಂಟ್ ಯಾವುದೇ ಕಾರಣಕ್ಕೂ ರಿಕವರಿ ಆಗಲ್ಲ. ಆ ಪೇಷಂಟಿಗೆ ನಾನು 2 ಡೇಸ್ ಅಲೋಕೇಟೆಡ್ ನರ್ಸ್ ಆಗಿದ್ದೆ. ಅವರು ಫ್ಯಾಮಿಲಿಯಿಂದನೂ ಯಾರೂ ಬಂದು ಇಲ್ಲ. ಯಾಕಂದರೆ ಆ ಹುಡುಗ ದೇಶ ಬಿಟ್ಟು ದೇಶ ಬಂದಿರೋದು. ಫ್ಯಾಮಿಲಿಯಿಂದ ಯಾರೂ ಬರೋಕ್ಕೂ ಆಗಲ್ಲ ಅಷ್ಟು ದೂರದಿಂದ ಇಲ್ಲಿ ಗಂಟ. ಫ್ಯಾಮಿಲಿಗೆ ನಮಗೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಿರಲಿಲ್ಲ ಹಾಸ್ಪಿಟಲಿಂದ. ಯಾಕಂದರೆ ಆ ಹುಡುಗ ಯಾರು ಫ್ಯಾಮಿಲಿ ಅಂತ ಯಾರೂ ಬಂದಿರಲಿಲ್ಲ. ಲಾಸ್ಟಲ್ಲಿ ನಾವು ಆ ಹುಡುಗ ವರ್ಕ್ ಮಾಡ್ತಿದ್ದಿದ್ದು ಹಂಗರ್ ಸ್ಟೇಷನ್ಗೆ ಕಾಲ್ ಮಾಡಿ ಅವ್ರನ್ನ ಕರೆಸಿ ಅವ್ರ ಫ್ಯಾಮಿಲಿಯವ್ರಿಗೆ ಕಾಲ್ ಮಾಡಿಸಿ ಕೇಳಿದಾಗ ಅವ್ರಿಗೆ ಈ ವಿಷಯ ಇನ್ಫಾರ್ಮ್ ಮಾಡಿದ್ದು. ನಿಜವಾಗ್ಲೂ ದೇಶ ಬಿಟ್ಟು ದೇಶಕ್ಕೆ ಬಂದು ದುಡಿತಾ ಇರ್ತಾರೆ ಅವ್ರ ಅಪ್ಪ ಅಮ್ಮಂಗೆ, ಅವ್ರ ಫ್ಯಾಮಿಲಿಗೋಸ್ಕರ. ಈ ರೀತಿ ಎಲ್ಲ ಆದಾಗ ತುಂಬಾ ಬೇಜಾರಾಗುತ್ತೆ. ಯಾರಿಗೋಸ್ಕರ ನಾವು ಇಷ್ಟು ದೂರ ಬಂದು ದುಡಿಬೇಕು ಅಂತ ಅನ್ನಿಸ್ಬಿಡುತ್ತೆ. ಬದುಕಿರೋವರೆಗೂ ನಮ್ಮೋರು ತಮ್ಮೋರು ಅನ್ನೋರ ಜೊತೆನೇ ಬದುಕಬೇಕಪ್ಪ. ದೇಶ ಬಿಟ್ಟು ದೇಶದಲ್ಲಿ ಬಂದು ಸತ್ತು ಅನಾಥ ಹೆಣವಾಗಿ ಹೋಗೋದಕ್ಕಿಂತ ಎಷ್ಟೇ ಕಷ್ಟ ಆದ್ರೂ ನಾವು ಹುಟ್ಟಿದ್ದು ಬೆಳೆದಿದ್ದ ದೇಶದಲ್ಲೇ ನಮ್ಮವ್ರ ಜೊತೆನೇ ಇರಬೇಕು ಅನ್ನೋದು ಒಂಥರ ಅನಿಸುತ್ತೆ ಒಂದು ಕಡೆ ಫೀಲು. ಆದರೆ ಎಲ್ಲ ಜವಾಬ್ದಾರಿಗಳಿಗೂ ಹೆದರಿ ನಾವು ಇಷ್ಟು ದೂರ ಬಂದು ದುಡಿಯೋಕ್ಕೆ ಅಂತ ಬರ್ತೀವಿ. ಆ ದೇವರು ನೋಡಿ ಅವನ ಸಾವು ಈ ದೇಶದಲ್ಲೇ ಆಗಬೇಕು ಅಂತ ಇತ್ತೇನೋ, ಈ ದೇಶಕ್ಕೆ ಕರ್ಕೊಬಂದುಬಿಟ್ಟು ಇಲ್ಲೇ ಅವ್ನ ಪ್ರಾಣ ಹೋಯಿತು. ಲಾಸ್ಟಲ್ಲಿ ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ, ಅವ್ರ ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಆದಮೇಲೆ ಆರ್ಗನ್ಸ್ನ ಡೊನೇಟ್ ಮಾಡೋಕ್ಕೋಸ್ಕರ ಫ್ಯಾಮಿಲಿಯವ್ರನ್ನ ಕೇಳ್ದೋ. ಅವರು ಆ್ಯಕ್ಚುಲಿ ಫಸ್ಟು ಓಕೆ ಅಂತ ಒಪ್ಕೊಂಡಿದ್ರು. ಅದಾದಮೇಲೆ ವಿಡಿಯೋ ಕಾಲೆಲ್ಲ ಮಾಡಿ ಪೇಷಂಟ್ನ ನೋಡಿದ್ಮೇಲೆ ಅವರು ಬೇಡ ಅಂತ ಹೇಳಿದ್ರು. ಅವ್ನು ಇನ್ನೂ ಅಲೈವ್ ಇದ್ದಾನೆ, ಇನ್ನೂ ಬದುಕ್ತಾನೆ ಅನ್ನೋ ಗ್ಯಾರಂಟಿ ಅವ್ರಿಗಿತ್ತು. ಆದರೆ ಪೇಷಂಟು ಇಂಟ್ಯುಬೇಟ್ ಆಗಿದ್ದರಿಂದ ನಾವಿವಾಗ ಪೇಷಂಟ್ ಇಂಟ್ಯುಬೇಟ್ ಆಗಿರೋದ್ರಿಂದ ಅದರಿಂದ ಅವನು ಆಲ್ಮೋಸ್ಟ್ ಉಸಿರಾಡ್ತಾ ಇರ್ತಾನೆ. ನಾವು ಅದನ್ನೆಲ್ಲ ರಿಮೂವ್ ಮಾಡಿದ್ರೆ ಮತ್ತೆ ಅವನು ಜೀವ ಹೋಗೋದಂತೂ ಗ್ಯಾರಂಟಿ. ಅವರು ಲಾಸ್ಟಲ್ಲಿ ಇರೋವರೆಗೂ ಇರಲಿ, ನೀವು ಇದು ಮಾಡಬೇಡಿ ಅಂತ ಹೇಳಿದ್ರು. ಮತ್ತು ಇಲ್ಲಿ ಯಾರೂ ಇಲ್ಲ, ಮತ್ತು ಹಾಸ್ಪಿಟಲ್ ಫೀಸ್ ಕಟ್ಟೋರು ಯಾರೂ ಇಲ್ಲ. ಅಷ್ಟು ದಿನ ಇಟ್ಕೊಂಡು ಇವರು ಸಹ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಲಾಸ್ಟಲ್ಲಿ ಪೇಷಂಟು ಎಸ್ಟರ್ಡೇ ಡೆತ್ ಆಯಿತು.
ವೆಯ್ಟ್ ಮಾಡ್ತಾಯಿದ್ರು. ಇವರಾಗೆ ಡಾಕ್ಟರ್ಸಾಗೆ ಏನೂ ಮಾಡಲಿಲ್ಲ. ಲಾಸ್ಟಿಗೆ ಮೆಡಿಕೇಷನ್ಸ್ ಎಲ್ಲ ಸ್ಟಾಪ್ ಮಾಡಿದ್ರು. ಮತ್ತು ಪೇಷಂಟ್ ಎಸ್ಟರ್ಡೇ ಡೆತ್ ಆಯಿತು. ನಾವು ಒಂದು ಹ್ಯೂಮನ್ ಬೀಯಿಂಗಾಗಿ ಪೇಷಂಟು ಬದುಕಲ್ಲ, ಮತ್ತು ಸುಮ್ಮನೆ ಏನಕ್ಕೆ ಇಷ್ಟು ದಿನ ಇಟ್ಕೋಬೇಕು ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಪ್ರಾಣ ಅಂದರೆ ಒಂದೇ ಅಲ್ವಾ. ಹಾಗಾಗಿ ಪೇಷಂಟ್ ಅದಾಗೆ ಅದು ಡೆತ್ ಆಗೋವರೆಗೂ ವೆಯ್ಟ್ ಮಾಡ್ತಾಯಿದ್ರು. ಲಾಸ್ಟಲ್ಲಿ ಪೇಷಂಟ್ ಡೆತ್ ಆಯಿತು. ಡೇ ಬಿಫೋರ್ ಎಸ್ಟರ್ಡೇ ಡೆತ್ ಆಯಿತು. ನೆಕ್ಸ್ಟು ಬಾಡಿ ಇನ್ನೂ ಮಾರ್ಜರಿಲಿದೆ, ಇನ್ನೂ ಸೆಂಡ್ ಮಾಡಿಲ್ಲ ಅನಿಸುತ್ತೆ. ಯಾವಾಗ ಸೆಂಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಫ್ಯಾಮಿಲಿಯವ್ರಿಗೆ ಅದು ಯಾವಾಗ ಹೋಗಿ ತಲುಪುತ್ತೆ ಅಂತ ಗೊತ್ತಿಲ್ಲ. ಹೀಗೆ ಮನುಷ್ಯನ ಜೀವನ ಎಲ್ಲಿಂದನೋ ಹುಟ್ಟಿ ಎಲ್ಲಿಂಗೋ ಹೋಗಿ ಎಲ್ಲೋ ಸಾಯೋದು ಅಂದರೆ ಇದೆ ಅನಿಸುತ್ತೆ. ಅದಕ್ಕೆ ಇದ್ದಾಗಲೇ ಎಲ್ಲರ ಜೊತೆನೂ ಖುಷಿಯಾಗಿ ಚೆನ್ನಾಗಿರಬೇಕು ಅಂತ ಹೇಳೋದು. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರಹದಲ್ಲಿ ಏನೇನು ಬರೆದಿರುತ್ತೆ ಅದೇ ಆಗೋದು ಅಂತ ಅನಿಸುತ್ತೆ. ನಾನು ನಿಜ ಹೇಳ್ತೀನಿ, ICU ಅಲ್ಲಿ ವರ್ಕ್ ಮಾಡೋ ಸ್ಟಾಫ್ಗಳಿಗೆ ನಿಜವಾಗ್ಲೂ ಹ್ಯಾಂಡ್ಸಪ್ ಹೇಳಬೇಕು ಕಣ್ರಿ. ಆ್ಯಕ್ಚುಲಿ ನಂದು ICU ಅಲ್ಲ, ನಂದು ER ಎಮರ್ಜೆನ್ಸಿ ಡಿಪಾರ್ಟ್ಮೆಂಟು. ನನ್ನನ್ನು ಕ್ರಾಸ್ ಟ್ರೈನಿಂಗಿಗೆ ಅಂತ 3 months ಹಾಕಿರೋದು. ನಾನು ನಿಜವಾಗ್ಲೂ ಅಂದ್ಕೊಳ್ತಿದ್ದೆ, ಬಿಫೋರ್ ICUಗೆ ಪೇಷಂಟ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಹೋದಾಗೆಲ್ಲ ಏನಪ್ಪ ಇವ್ರಿಗೆ ಬರೀ 2 patients ಕೊಡ್ತಾರೆ, ಆರಾಮಾಗಿ ವರ್ಕ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಅದು ಆರಾಮ ಕೆಲಸನೇ ಅಲ್ಲ. ಯಾಕಂದರೆ ICU ಅಲ್ಲಿರೋ ಪೇಷಂಟ್ಸ್ ಎಲ್ಲ ಆಲ್ಮೋಸ್ಟ್ ಬೆಡ್ ರಿಡನ್ಸ್ ಪೇಷಂಟ್ಸು, ಎಲ್ಲ ಏಜ್ಡ್ ಪೇಷಂಟ್ಸು. ಎವ್ರಿ 2 hours ಅವ್ರಿಗೆ ಪೊಸಿಷನ್ನು, ಮಾರ್ನಿಂಗ್ ಕೇರು, ಅದರಲ್ಲೂ ನೈಟ್ ಶಿಫ್ಟ್ ಬಂತು ಅಂದರೆ ಮಾರ್ನಿಂಗ್ ಕೇರಲ್ಲಿ ಇಡೀ ಹೋಲ್ ಬಾಡಿ ಬಾತ್ ಕೊಡಬೇಕು ಅವರಿಗೆ. ತುಂಬಾ ಕೆಲಸ ಇರುತ್ತೆ. ಅದಲ್ದೇ ಅವ್ರದ್ದು ಸಿಸ್ಟಮ್ ವರ್ಕ್ ಅಂತೂ ಬೇಜಾನಿರುತ್ತೆ ಕಣ್ರಿ, ಬೇಜಾನ್ ಚೆಕ್ ಲಿಸ್ಟು. ನಿಜವಾಗ್ಲೂ ನಮ್ಗೆ ಅಲ್ಲಿ ಹೋದಾಗ್ಲೇ ಗೊತ್ತಾಗಿದ್ದು, ICU ಅಲ್ಲಿ ವರ್ಕ್ ಮಾಡೋ ಸ್ಟಾಫ್ಗಳು ತುಂಬಾ ಸಫರ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕೇರು ಸಹ ತುಂಬ ಚೆನ್ನಾಗಿ ಕೊಡ್ತಾರೆ ಪೇಷಂಟ್ಸ್ಗೆ. ಅಷ್ಟೇ ಒಂದು ಹ್ಯೂಮನ್ ಬೀಯಿಂಗ್ಸ್ ಅಂತ ಇರ್ತಾರಲ್ಲ, ಅಷ್ಟೇ ಒಂದು ಇದಿದೆ ಅವರಿಗೆ, ಕೇರ್ನೆಸ್ ಇದೆ ಒಂದು ಪೇಷಂಟ್ ಬಗ್ಗೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಕಣ್ರಿ. ನಿಜ ನಮ್ಮ ನರ್ಸಿಂಗಲ್ಲಿ ಎಲ್ಲರೂ ನರ್ಸಿಂಗ್ ಕೆಲಸ ಮಾಡೋರನ್ನ ತುಂಬ ಕೀಳಾಗಿ ನೋಡ್ತಾರೆ. ಅದರಲ್ಲೂ ಹುಡುಗಿರನ್ನ ತುಂಬ ಕೀಳಾಗಿ ನೋಡ್ತಾರೆ. ಆದರೆ ಅಲ್ಲಿ ಬಂದು ಒಬ್ಬ ಪ್ರಾಣಕ್ಕೋಸ್ಕರ ಹೋರಾಡ್ತಿರೋನ್ನ ಉಳ್ಸೋಕ್ಕೆ ಅವರು ಇಡೀ ರಾತ್ರಿ ನಿದ್ರೆ ಮಾಡ್ದೇ ಒಂದು ಕಷ್ಟಪಡ್ತಾರೆ. ಆಲ್ಮೋಸ್ಟ್ ನೀವು ಅನ್ಕೋಬೋದು, ಎಲ್ಲರೂ ದುಡ್ಡುಗೋಸ್ಕರನೇ ಮಾಡೋದು. ದುಡ್ಡುಗೋಸ್ಕರನೇ ಎಲ್ಲರೂ ಮಾಡೋದು. ಆದರೆ ಆ ದುಡ್ಡು ಅನ್ನೋದು ಬರೀ ಜಸ್ಟ್ ಒಂದು ಇದಷ್ಟೇ, ರೀಸನ್ ಅಷ್ಟೇ. ಆದರೆ ಆ ಮನುಷ್ಯತ್ವ ಅನ್ನೋದು ಇದೆಯಲ್ಲ, ತುಂಬಾ ಹೇಳೋಕ್ಕಾಗಲ್ಲ ಅವರಿಗೆ. ತುಂಬಾ ತಾಳ್ಮೆ, ತುಂಬ ಪೇಷನ್ಸ್ ಅಂತೆ ತುಂಬಾ ಇದೆ ಕಣ್ರಿ ಮಾತ್ರ ನರ್ಸಸ್ಗೆ. ಇದ್ರ ಮೂಲಕ ನಾನು ಹೇಳ್ತೀನಿ, ಯಾವುದೇ ನರ್ಸಸ್ಸನ್ನು ಕೇವಲವಾಗಂತೂ ನೋಡಬೇಡಿ, ಗೌರವ ಕೊಡಿ ಅವ್ರಿಗೂ. ಅವರೂ ಒಂದು ಹ್ಯೂಮನ್ ಬೀಯಿಂಗು. ಅವರೂ ಒಂದು ಪ್ರಾಣ ಉಳ್ಸೋಕ್ಕೋಸ್ಕರ ಹೋರಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಅವ್ರು ಏನೂ ಮಾಡ್ಕೊಳ್ಳಿಲ್ಲ ಅಂದ್ರೂ ಅವ್ರ ಫ್ಯಾಮಿಲಿಗೋಸ್ಕರ, ತಮ್ಮನ್ನು ನಂಬಿರೋರಿಗೋಸ್ಕರ, ಇವಾಗ ಅವರನ್ನು ನಂಬಿ ಒಂದು ಪೇಷಂಟ್ನ ಅಂತ ಅಲೋಕೇಟ್ ಮಾಡ್ತಾರೆ. ಆ ಪೇಷಂಟನ್ನು ಅವ್ರು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಗೊತ್ತಾ. ICU ಅಲ್ಲಿ 1 minute ಅವರು ಇಲ್ಲ, ಆಚೆ ಈಚೆ ಹೋದಾಗ ಒಂದು ಪೇಷಂಟಿಗೆ ಏನಾದರೂ ಆಯಿತು ಅಂದರೆ, ಪಾಪ ಇದ್ದೂ ಅಷ್ಟೇ, ಏನಾದರೂ ಆದರೆ ಆ ಪೇಷಂಟ್ಗೆ ಏನಾದರೂ ಆಗಿದೆ ಅಂತಂದರೆ ಆ ಅಪವಾದನೂ ಸಹ ಅವ್ರ ಮೇಲೆ ಬರುತ್ತೆ. ನೀವೇ ಏನೋ ಮಾಡಿದ್ದೀರಾ, ಹಂಗಾಗಿ ಈ ಥರ ಆಗಿದೆ ಅಂತಲೇ ಅವ್ರ ಮೇಲೂ ಹೇಳ್ತಾರೆ. ಹಾಗಾಗಿ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ಕೋತಾ ಇರಬೇಕು ಸಿಸ್ಟಮ್ಗಳು. ಆ ಸಿಸ್ಟಮ್ ಸೌಂಡ್ಸ್ಗಳು ದೇವರೇ, ಜೀವನದಲ್ಲಿ ಬೇಡಪ್ಪ. ಪೇಷಂಟ್ಗಳು ಹೆಂಗಾದರೂ ಅದ್ರ ಒಳಗಡೆ ಇರ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಏನಂದರೆ ಏನೂ ಗೊತ್ತಿರಲ್ಲ ಕಣ್ರಿ. ಪಾಪ ಮೂಗುಗೆ ಟ್ಯೂಬ್ ಹಾಕಿ ಫೀಡಿಂಗ್ ಕೊಡ್ತಾ ಇರ್ತಾರೆ. ಆಚೆ ನಾವು ಯಾವಾಗ ಅವ್ರಿಗೆ ಪೊಸಿಷನ್ ಕೊಟ್ಟಾಗ ತಿರುಗಿಸ್ದಾಗ ಅವ್ರು ತಿರುಗಿದ್ರು, ಇಲ್ಲ ಅಂದರೆ ಇಲ್ಲ, ಡೆಡ್ ಬಾಡಿ ಥರ ಬಿದ್ದಿರ್ತಾರೆ. ಹೀಗೆ ಮನುಷ್ಯನ ಜೀವನ ಕಣ್ರಿ. ಇದ್ದಾಗ ನಾನೇ, ನನ್ನಿಂದನೇ ಎಲ್ಲ ಅನ್ನೋ ಥರ ಮೆರೀತಾರೆ. ಆದರೆ ನೋಡಿ, ದೇವರು, ನಿಜ ಹೇಳ್ತೀನಿ, ದೇವರು ನಾವೇನೇ ತಪ್ಪು ಮಾಡಿದ್ರು ನಾವು ಆ ತಪ್ಪಿಗೆ ಆ ಕ್ಷಣಕ್ಕೇ ಅವರಿಗೆ ಶಿಕ್ಷೆ ಕೊಡಬೇಕು. ಆವಾಗ ಮನುಷ್ಯ ಅರ್ಥ ಮಾಡ್ಕೋತಾನೆ, ನಾನು ಈಗ ತಪ್ಪು ಮಾಡಿದ್ರೆ ನನಗೆ ಇವಾಗಲೇ ಶಿಕ್ಷೆ ಆಗುತ್ತೆ, ಆ ತಪ್ಪು ಮಾಡಬಾರ್ದು ಅಂತ. ಆದರೆ ದೇವ್ರು ಹಂಗೆ ಮಾಡಲ್ಲ. ಅವ್ನು ಮಾಡಿರೋ ತಪ್ಪನ್ನೆಲ್ಲ ಇಟ್ಟು ಲಾಸ್ಟಲ್ಲಿ ಶಿಕ್ಷೆ ಕೊಡ್ತಾನೆ. ಆವಾಗ ಅವನು ಅಂದ್ಕೊಳ್ತಾನೆ, ಅಯ್ಯೋ ನಾನು ಮಾಡಿರೋ ತಪ್ಪಿಗೆ ಯಾವಾಗ ದೇವ್ರು ಶಿಕ್ಷೆ ಕೊಡ್ತಾನೋ, ನಾನು ಯಾಕೆ
ಹಾಗೆ ಇರಬೇಕು, ಏನಾಗುತ್ತೋ ಆಗಲಿ ಅಂತ ಇದು ಮಾಡ್ತಾರೆ. ಯಾಕಂದರೆ ಇಷ್ಟ್ರ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾತಾಡಿ ನಿಮ್ಗೆ